ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಬೆಸ್ಟ್ ಡೇ ಕ್ರೀಮ್ ನ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಸಾಕಷ್ಟು ಜನ ಕೇಳ್ತಾ ಇದ್ರಿ, ಮ್ಯಾಮ್ ನಮಗೆ ಒಂದು ಡೈಲಿ ಯೂಸ್ ಮಾಡೋದಕ್ಕೆ ನಮ್ಮ ಸ್ಕಿನ್ ಬ್ರೈಟ್ನಿಂಗ್ ಆಗ್ಲಿಕ್ಕೆ ಒಂದು ಡೇ ಕ್ರೀಮ್ ಹೇಳಿ ಅಂತ ಹೇಳಿ. ಇವತ್ತಿನ ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಸೊ ಬಿಕಾಸ್ ನಾನು ಲಾಸ್ಟ್ ವೀಕ್ ಒಂದು ವಿಡಿಯೋ ಕೂಡ ಡೇ ಕ್ರೀಮ್ ಬಗ್ಗೆ ಮಾಡಿದ್ದೆ. ಸೊ ಆ ಒಂದು ಕ್ರೀಮ್ ತುಂಬಾನೇ ಕಾಸ್ಟ್ಲಿ ಇದೆ ಮ್ಯಾಮ್ ಅಂತ ಹೇಳಿ ಸಾಕಷ್ಟು ಜನ ಕೂಡ ಕಮೆಂಟ್ ಮಾಡ್ತಿದ್ವಿ. ಸ್ವಲ್ಪ ನಮಗೆ ಕಡಿಮೆ ಪ್ರೈಸ್ ಅಲ್ಲಿ ಸಿಗೋ ಹಾಗೆ ತಿಳಿಸ್ಕೊಡಿ ಅಂತ ಹೇಳಿ, ಅಂಡ್ ಆಲ್ಸೋ ಸೇಮ್ ಫೀಚರ್ಸ್ ಇರೋಂತ ಒಂದು ಕ್ರೀಮ್ ತಿಳಿಸ್ಕೊಡಿ ಕಡಿಮೆ ಪ್ರೈಸ್ ಅಲ್ಲಿ ಅಂತ ಹೇಳ್ತಾ ಇದ್ರಿ. ಸೊ ಸೇಮ್ ಫೀಚರ್ಸ್ ಅಂದ್ರೆ ಇದೊಂದು ಮಲ್ಟಿ ಫಂಕ್ಷನಲ್ ಕ್ರೀಮ್, ಆಲ್ ಇನ್ ಒನ್ ಕ್ರೀಮ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಓಕೆನಾ? ಸೊ ಯಾಕೆ ಅಂತ ಹೇಳಿ ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಅಷ್ಟು ನಿಮಗೆ ಬೆನಿಫಿಟ್ ಗಳು ಕೂಡ ಸಿಗುತ್ತೆ. ಸೊ ಸಾಕಷ್ಟು ಜನರು BB ಕ್ರೀಮ್ ಯೂಸ್ ಮಾಡ್ತಿರ್ತೀರಾ, CC ಕ್ರೀಮ್ ಯೂಸ್ ಮಾಡ್ತಿರ್ತೀರಾ, ಫೌಂಡೇಶನ್ ಕ್ರೀಮ್ ಯೂಸ್ ಮಾಡ್ತಿರ್ತೀರಾ. ಅಂಡ್ ಕೆಲವು ಜನರಿಗೆ ಈ ರೀತಿ ಫೌಂಡೇಶನ್ ಕ್ರೀಮ್ಸ್ ಗಳನ್ನ ಯೂಸ್ ಮಾಡಬೇಕು ಅಂತ ಅವರಿಗೆ ಇಷ್ಟನೇ ಇರೋದಿಲ್ಲ. ಬಟ್ ಆದ್ರೂ ಕೂಡ ನಮ್ಮ ಫೇಸ್ ಸ್ವಲ್ಪ ಮೇಕಪ್ ಮಾಡ್ಕೊಂಡಿರೋ ರೀತಿಯಲ್ಲಿ ಕಾಣಿಸ್ಬೇಕು, ಮೇಕಪ್ ಲುಕ್ ತರ ಕಾಣಿಸ್ಬೇಕು ಅಂತ ಹೇಳಿ ಒಂದು ಆಸೆ ಕೂಡ ಇರುತ್ತೆ. ಆ ರೀತಿ ಕ್ರೀಮ್ಸ್ ಗಳು ಕೂಡ ನೀವು ಸರ್ಚ್ ಮಾಡ್ತಿರ್ತೀರಾ ಅಲ್ವಾ? ಸೊ ಅದೆಲ್ಲದೂ ಕೂಡ ಈ ಒಂದು ಕ್ರೀಮ್ ಅಲ್ಲಿ ಇದೆ. ಅಂಡ್ ಆಲ್ಸೋ ನಿಮಗೆ ಎಕ್ಸ್ಟ್ರಾ ಬೆನಿಫಿಟ್ ಕೂಡ ಎಕ್ಸ್ಟ್ರಾ ಬೆನಿಫಿಟ್ಸ್ ಗಳು ಕೂಡ ಈ ಒಂದು ಕ್ರೀಮ್ ಯೂಸ್ ಮಾಡೋದ್ರಿಂದ ನಿಮಗೆ ಸಿಗುತ್ತೆ. ಸೊ ಹಾಗಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಫುಲ್ ಇನ್ಫಾರ್ಮೇಶನ್ ಕೊಡ್ತೇನೆ ಈ ಒಂದು ಕ್ರೀಮ್ ಬಗ್ಗೆ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡಬೇಡಿ. ಅಂಡ್ ನೀವೇನೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರಲ್ಲ, ಹೊಸದಾಗಿ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ಫ್ರೆಂಡ್ಸ್, ಹಾಗಾದ್ರೆ ಯಾವುದು ಆ ಕ್ರೀಮ್ ಅಂತ ಹೇಳಿ ಈಗ ನಿಮಗೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಯಾವುದು ಆ ಕ್ರೀಮ್ ಅಂತ ಹೇಳಿದ್ರೆ ನೋಡ್ತಾ ಇದ್ದೀರಲ್ವಾ, BB ಲೈಟ್ ಪ್ರೀಮಿಯಂ ಆಲ್ ಇನ್ ಒನ್ ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಅಂತ ಹೇಳಿ. ಸೊ ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸೊ ಈ ಒಂದು ಕ್ರೀಮ್ ಆಲ್ ಇನ್ ಒನ್ ಕ್ರೀಮ್, ಮಲ್ಟಿ ಫಂಕ್ಷನ್ ಕ್ರೀಮ್ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಸೊ ಈ ಕ್ರೀಮ್ ಅಲ್ಲಿ SPF ಇದೆ, ಅಂದ್ರೆ SPF 25 PA2+ ಇದೆ. ನಿಮಗೆ ಸನ್ ಪ್ರೊಟೆಕ್ಷನ್ ಕೂಡ ಕೊಡುತ್ತೆ. ಅಂಡ್ ಆಲ್ಸೋ ನಿಮಗೆ ಹೈಡ್ರೇಷನ್, ಮಾಯಶ್ಚರೈಸೇಷನ್ ಕೂಡ ನಿಮ್ಮ ಸ್ಕಿನ್ಗೆ ಕೊಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ಇದು ಒಂದ್ ರೀತಿ ನಿಮಗೆ ಮೇಕಪ್ ಮಾಡಿರೋ ರೀತಿಲಿ ಕಾಣಿಸುತ್ತೆ ಈ ಒಂದು ಕ್ರೀಮ್ ನೀವು ಯೂಸ್ ಮಾಡಿದಾಗ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ಇದೊಂದು ರೀತಿ ಡೇ ಕ್ರೀಮ್ ಆಗು ಕೂಡ ನಿಮಗೆ ವರ್ಕ್ ಆಗುತ್ತೆ. ಸೊ ಹೀಗೆ ಈ ಒಂದು ಕ್ರೀಮ್ ಯೂಸ್ ಮಾಡೋದ್ರಿಂದ ನಿಮಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಈ ಒಂದು ಕ್ರೀಮ್ ತಗೊಂಡ್ರೆ ಸಾಕು, ನೀವು ಯಾವುದೇ ರೀತಿ ಸನ್ಸ್ಕ್ರೀನ್ ಯೂಸ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ಅಂಡ್ ಆಲ್ಸೋ ಮಾಯಶ್ಚರೈಸೇಷನ್ ಅಪ್ಲೈ ಮಾಡೋ ನೆಸೆಸಿಟಿ ಇರೋದಿಲ್ಲ. ಅಂಡ್ ಆಲ್ಸೋ ಬೇರೆ ನೀವು ಯಾವ್ದಾರ BB ಕ್ರೀಮ್, CC ಕ್ರೀಮ್ ಅಥವಾ ಫೌಂಡೇಶನ್ ಕ್ರೀಮ್ ಯೂಸ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ಎವ್ರಿ ಡೇ ನೀವು ಏನಾದ್ರು ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಸೊ BB, CC, ಫೌಂಡೇಶನ್ ಯೂಸ್ ಮಾಡೋ ನೆಸೆಸಿಟಿ ಇಲ್ಲ. ಅಂಡ್ ಆಲ್ಸೋ ಲಾಸ್ಟ್ ಬಂದು ನೀವು ಯಾವುದೇ ರೀತಿ ಬೇರೆ ಎಕ್ಸ್ಟ್ರಾ ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಅಥವಾ ಡೇ ಕ್ರೀಮ್ ಯೂಸ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ಸೊ ಈ ಒಂದು ಕ್ರೀಮ್ ಯೂಸ್ ಮಾಡಿದ್ರೆ ಸಾಕು, ಇಷ್ಟು ನಿಮಗೆ ಒಂದೇ ಕ್ರೀಮ್ ಅಲ್ಲಿ ನಿಮಗೆ ಈ ಒಂದು ಪ್ಯಾಕ್ ಅಲ್ಲಿ ನಿಮಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು. ಓಕೆನಾ? ನಾನು ಆಗಲೇ ಹೇಳಿದೆ ಇದರಲ್ಲಿ SPF 25 PA2+ ಇದೆ ಅಂತ ಹೇಳಿ. ಓಕೆನಾ? ಸೊ 25%, ಸೊ 25+ ಇತ್ತು ಅಂತ ಹೇಳಿದ್ರೆ ನಿಮಗೆ ಸನ್ ಪ್ರೊಟೆಕ್ಷನ್ ನಿಮಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು. ತುಂಬಾ ಬ್ರಾಡ್ ಸ್ಪೆಕ್ಟ್ರಮ್ ಪ್ರೊಟೆಕ್ಷನ್ ಏನು ಸಿಗೋದಿಲ್ಲ. ಸಪೋಸ್ ನಿಮ್ಮ ಫೇಸ್ ತುಂಬಾನೇ ಮೆಲಾಸ್ಮಾ ಇತ್ತು, ನಿಮ್ಮ ಫೇಸ್ ಅಲ್ಲಿ ಹೈಪರ್ ಪಿಗ್ಮೆಂಟೇಷನ್ ಆಗಿತ್ತು, ಸ್ಪಾಟ್ಸ್ ಗಳು ತುಂಬಾ ಜಾಸ್ತಿ ಇತ್ತು, ಟ್ಯಾನ್ ತುಂಬಾ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಸೊ ನೀವು ಫಸ್ಟ್ ನಿಮ್ಮ ಸ್ಕಿನ್ ಟೈಪ್ ಗೆ ಸೂಟಬಲ್ ಅಂದ್ರೆ ನೀವು ಒಂದು ಟ್ರೀಟ್ ತಗೊಂಡಿರ್ತೀರಲ್ವಾ ಸನ್ಸ್ಕ್ರೀನ್, ಸೊ ಅದನ್ನ ನೀವು ಯೂಸ್ ಮಾಡಿ ಆಮೇಲೆ ಈ ಒಂದು ಕ್ರೀಮ್ ನೀವು ಯೂಸ್ ಮಾಡ್ಬೋದು. ಸೊ ನಿಮ್ಗೆ ಆ ರೀತಿ ಪ್ರಾಬ್ಲಮ್ಸ್ ಏನಿಲ್ಲ, ಸ್ವಲ್ಪ ಲೈಟ್ ಆಗಿ ಸ್ಕಾರ್ಸ್ ಗಳು, ಮಾರ್ಕ್ಸ್ ಗಳೇನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ಈ ಒಂದು ಕ್ರೀಮ್ ನೀವು ಯೂಸ್ ಮಾಡ್ಬೋದು, ನಿಮಗೆ ಸನ್ ಪ್ರೊಟೆಕ್ಷನ್ ಸಿಗುತ್ತೆ. ಬಟ್ ಬ್ರಾಡ್ ಸ್ಪೆಕ್ಟ್ರಮ್ ಪ್ರೊಟೆಕ್ಷನ್ ಏನು ಕೂಡ ಸಿಗೋದಿಲ್ಲ. ಸೊ ಆ ರೀತಿ ಸ್ಕಿನ್ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ನೀವು ಫಸ್ಟ್ ನಿಮ್ಗೆ ಸೂಟಬಲ್ SPF 50+ ಏನು PA4+ ಇರುವಂತ ಸನ್ಸ್ಕ್ರೀನ್ ನೀವು ಯೂಸ್ ಮಾಡಿ. ಅದಾದ್ಮೇಲೆ ನೀವು ಈ ಒಂದು ಕ್ರೀಮ್, ಡೇ ಕ್ರೀಮ್ ನ ನೀವು ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಸರಿನಾ? ಅಂಡ್ ನೆಕ್ಸ್ಟ್ ಬಂದು ಮಾಯಶ್ಚರೈಸೇಷನ್ ಕೂಡ ಕೊಡುತ್ತೆ, ಹೈಡ್ರೇಷನ್ ಕೊಡುತ್ತೆ ನಿಮ್ಮ ಸ್ಕಿನ್ಗೆ. ನಿಮ್ಮ ಸ್ಕಿನ್ ತುಂಬಾನೇ ಸಾಫ್ಟ್ ಆಗುತ್ತೆ, ತುಂಬಾನೇ ಏನು ಸ್ಮೂತ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಈ ಒಂದು ಕ್ರೀಮ್ ತುಂಬಾನೇ ಲೈಟ್ ವೇಟ್ ಇರೋದ್ರಿಂದ ಬೇಗನೆ ಕ್ವಿಕ್ ಆಗಿ ಕೂಡ ಅಬ್ಸರ್ವ್ ಆಗುತ್ತೆ. ಅಂಡ್ ನಾನ್ ಕ್ರೇಜಿ ಫಾರ್ಮುಲಾ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಯಾವ ರೀತಿ ಎಣ್ಣೆ ತರ, ಜಿಡ್ಡು ತರ ಅನ್ಸೋದು, ಸೊ ಆ ರೀತಿ ನಿಮ್ಗೆ ಇರೋದಿಲ್ಲ. ತುಂಬಾ ಲೈಟ್ ವೇಟ್ ಇರೋದ್ರಿಂದ ಬೇಗನೆ ನಿಮ್ಮ ಸ್ಕಿನ್ ಒಳಗಡೆ ಅಬ್ಸರ್ವ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಬಂದು ಈ ಒಂದು ಕ್ರೀಮ್ ಯೂಸ್ ಮಾಡಿದಾಗ ನಿಮ್ಮ ಸ್ಕಿನ್ ಗ್ಲಾಸ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಸಾಕಷ್ಟು ಜನರಿಗೆ ತುಂಬಾ ಆಸೆ ಇರುತ್ತೆ ಅಲ್ವಾ, ಗ್ಲಾಸ್ ಸ್ಕಿನ್ ನಮ್ಮ ಫೇಸ್ಗೂ ಕೂಡ ಇರ್ಬೇಕು ಅಂತ ಹೇಳಿ. ಕೊರಿಯನ್ ದೇಶದವ್ರದ್ದು ಸ್ಕಿನ್ ಇರುತ್ತೆ ನೋಡಿ, ಸೊ ಅವ್ರ ತರ ನಮ್ಮ ಸ್ಕಿನ್ ಕೂಡ ಆಗ್ಬೇಕು ಅಂತ ಹೇಳಿ ಇವಾಗಂತೂ ತುಂಬಾನೇ ಡರ್ಮಟಾಲಜಿ ಟೆಸ್ಟೆಡ್ ಅಲ್ಲಿ ನಿಮಗೆ ಕೊರಿಯನ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಗಳು ಕೂಡ ತುಂಬಾನೇ ಅವೈಲೇಬಲ್ ಇರುತ್ತೆ. ಸ್ವಲ್ಪ ನಿಮಗೆ ಕಾಸ್ಟ್ಲಿ ಎಲ್ಲ ಸಿಗ್ತಾ ಇರುತ್ತೆ. ಬಟ್ ನೀವು ಅದೆಲ್ಲ ಯೂಸ್ ಮಾಡೋಕ್ಕಿಂತ ನಾರ್ಮಲ್ ಆಗಿ ನೀವು ಈ ಒಂದು ಕ್ರೀಮ್ ಕೂಡ ಯೂಸ್ ಮಾಡ್ಬೋದು. ನಿಮಗೆ ಲೈಟ್ ಆಗಿ ನಿಮ್ಮ ಸ್ಕಿನ್ ಗ್ಲಾಸ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಬಂದು ನಿಮ್ಮ ಸ್ಕಿನ್ ಮೇಕಪ್ ರೀತಿಲಿ ಕಾಣಿಸುತ್ತೆ, ಅಂದ್ರೆ ಲೈಟ್ ಆಗಿ ಮೇಕಪ್ ಮಾಡ್ಕೊಂಡಿರೋ ರೀತಿಲಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಹೇಗೆ ನೀವು ಟಿಂಟೆಡ್ ಕ್ರೀಮ್ ಯೂಸ್ ಮಾಡಿದಾಗ ನಿಮ್ಮ ಫೇಸ್ ಸ್ವಲ್ಪ ಮೇಕಪ್ ಬೇಸ್ಡ್ ಆಗಿ ಕಾಣಿಸುತ್ತೆ ಅಲ್ವಾ, ಸೇಮ್ ನಿಮಗೆ ಅದೇ ರೀತಿಲಿ ಮೇಕಪ್ ಲುಕ್ ಕೂಡ ಕೊಡುತ್ತೆ ಅಂತಾನೆ ಹೇಳ್ಬೋದು. ಸೊ ನೀವೇನಾದ್ರು BB, CC, ಫೌಂಡೇಶನ್ ಕ್ರೀಮ್ ಏನಾದ್ರು ಎವ್ರಿ ಡೇ ನೀವೇನಾದ್ರು ಕಾಲೇಜ್ ಹೋಗ್ತಿರ್ತೀರಾ, ಆಫೀಸ್ ಏನಾದ್ರು ಹೋಗ್ತಿದ್ದೀರಾ, ನೀವೇನಾದ್ರು ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಸೊ ಕೆಮಿಕಲ್ಸ್ ರಿಲೇಟೆಡ್ ಏನಾದ್ರು ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಪ್ಲೀಸ್ ಸ್ಟಾಪ್ ಮಾಡಿ. ಈ ಒಂದು ಕ್ರೀಮ್ ನೀವು ಯೂಸ್ ಮಾಡ್ಬೋದು, ತುಂಬಾನೇ ನಿಮಗೆ ಸೇಫೆಸ್ಟ್ ಆಗಿರುತ್ತೆ. ಯಾವುದೇ ರೀತಿ ನಿಮ್ಗೆ ಏನು ಸ್ಕಿನ್ ಡ್ಯಾಮೇಜಸ್ ಏನು ಬರೋದಿಲ್ಲ. ಓಕೆನಾ? ಸೊ ಈ ರೀತಿ ಇದು ಮಲ್ಟಿ ಫಂಕ್ಷನಲ್ ಆಗಿ ನಿಮಗೆ ವರ್ಕ್ ಆಗುತ್ತೆ ನಿಮ್ಮ ಸ್ಕಿನ್ಗೆ. ಅಂಡ್ ನೆಕ್ಸ್ಟ್ ಬಂದು ನಿಮ್ಮ ಸ್ಕಿನ್ ಏನಾದ್ರು ತುಂಬಾನೇ ಪಿಗ್ಮೆಂಟೇಷನ್ ಅಂದ್ರೆ ಸ್ವಲ್ಪ ಲೈಟ್ ಆಗಿ ಏನಾದ್ರು ನಾರ್ಮಲ್ ಪಿಗ್ಮೆಂಟೇಷನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ಯೂಸ್ ಮಾಡಿದಾಗ ಅದು ಕೂಡ ಕ್ಯೂರ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಡೆಡ್ ಸ್ಕಿನ್ ಸೆಲ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕೂಡ ರಿಪೇರ್ ಆಗುತ್ತೆ. ಅಂಡ್ ಡಾರ್ಕ್ ಸ್ಪಾಟ್ಸ್ ಇತ್ತು ಅಂತ ಹೇಳಿದ್ರು ಕೂಡ ಕ್ಯೂರ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇವಾಗ ಸಪೋಸ್ ನೀವು ಸ್ಟಾರ್ಟಿಂಗ್ ಅಲ್ಲಿ ಯೂಸ್ ಮಾಡಿದಾಗ
ಫೇಡ್ ಆಗುತ್ತೆ ಓಕೆನಾ, ಆದರೆ ಅದು ಕಾಣಿಸೋದಿಲ್ಲ. ಆ ರೀತಿ ನಿಮಗೆ ಮೇಕಪ್ ಕೋಟ್ ಆಗಿ ನಿಮಗೆ ಈ ಒಂದು ಕ್ರೀಮ್ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಒಂದು ಕ್ರೀಮ್ ಯೂಸ್ ಮಾಡಿದಾಗ ನಿಮ್ಮ ಸ್ಕಿನ್ ರೇಡಿಯಂಟ್ ಆಗಿ, ಗ್ಲೋಯಿಂಗ್ ಆಗಿ, ಹೆಲ್ದಿ ಆಗಿ, ಹೈಡ್ರೇಟ್ ಆಗಿ ನಿಮ್ಮ ಸ್ಕಿನ್ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಸೊ ನಿಮಗೆ ಏನಾದ್ರು ಇಷ್ಟ ಆಯಿತು ಅಂತ ಹೇಳಿದ್ರೆ ಈ ಒಂದು ಡೇ ಕ್ರೀಮ್ನ ನೀವು ಯೂಸ್ ಮಾಡ್ಬೋದು ಫ್ರೆಂಡ್ಸ್, ಸರಿನಾ. ಅಂಡ್ ಈ ಒಂದು ಕ್ರೀಮ್ ಅಲ್ಲಿ ಕೆಲವೊಂದಷ್ಟು ಇಂಗ್ರೀಡಿಯೆಂಟ್ಸ್ ಗಳು ಆಕ್ಟಿವ್ ಆಗಿದೆ, ಸೊ ಹಾಗಾಗಿ ನಿಮಗೆ ಇಷ್ಟೆಲ್ಲ ಬೆನಿಫಿಟ್ಸ್ ಕೊಡುತ್ತೆ. ಸೊ ಇವಾಗ ಯಾವೆಲ್ಲ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಗಳಿದೆ ಅಂತ ಹೇಳಿ ನೋಡೋಣ. ಸೊ ಈ ಕ್ರೀಮ್ ಅಲ್ಲಿ ಫ್ರೆಂಡ್ಸ್ ಬಂದು, ಸೊ ಫಸ್ಟ್ ನಿಮಗೆ ಮಲ್ಬರಿ ಎಕ್ಸ್ಟ್ರಾಕ್ಟ್ ಇದೆ, ಅಂಡ್ ನೆಕ್ಸ್ಟ್ ಬಂದು ಅಲೆಂಟಾನ್ ಇದೆ, ಮತ್ತೆ ಟಿಟಾನಿಯಂ ಡಿಟಾಕ್ಸೈಡ್ ಇದೆ, ಅಂಡ್ ಅವಬೆನ್ಝೋನ್ ಇದೆ, ಅಂಡ್ ಗ್ಲಿಸರಿನ್ ಇದೆ, ಮತ್ತೆ ಜೋಜೋಬಾ ಆಯಿಲ್ ಇದೆ. ಸೊ ಓಕೆನಾ, ಸೊ ಇದಷ್ಟು ಇಂಗ್ರೀಡಿಯೆಂಟ್ಸ್ ಗಳು ಈ ಒಂದು ಕ್ರೀಮ್ ಅಲ್ಲಿ ಇರೋದ್ರಿಂದ ಸೊ ನಿಮಗೆ ಹೈಡ್ರೇಷನ್ ಸಿಗುತ್ತೆ, ಪ್ರೊಟೆಕ್ಷನ್ ಕೂಡ ಸಿಗುತ್ತೆ, ಮತ್ತೆ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಕೂಡ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಈ ರೀತಿ ನಿಮಗೆ ಮಲ್ಟಿ ಫಂಕ್ಷನ್ ಅಲ್ಲಿ ಈ ಒಂದು ಕ್ರೀಮ್ ನಿಮಗೆ ವರ್ಕ್ ಆಗುತ್ತೆ. ಅಂಡ್ ಈ ಒಂದು ಕ್ರೀಮ್ ಎಲ್ಲಾ ಸ್ಕಿನ್ ಟೈಪ್ ಆಗೂ ಕೂಡ ಸೂಟ್ ಆಗುತ್ತೆ. ಸೊ ನಿಮ್ಗೆ ಯಾವುದೇ ಸ್ಕಿನ್ ಟೈಪ್ ಆದ್ರೂ ಕೂಡ ನೀವು ಯೂಸ್ ಮಾಡಬಹುದು. ನೆಕ್ಸ್ಟ್ ಬಂದು ಈ ಒಂದು ಕ್ರೀಮ್ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿ. ಸೊ ನಾನು ಆಗ್ಲೇ ಹೇಳಿದೆ ಸ್ವಲ್ಪ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳಿ. ಸೊ ಎಷ್ಟಂದ್ರೆ ನಿಮಗೆ 530 ರೂಪೀಸ್ ಅಲ್ಲಿ ಸಿಗುತ್ತೆ 50 ml ಗೆ, ಓಕೆನಾ. ಸೊ 50 ml ಗೆ 530 ರೂಪೀಸ್ ಅಲ್ಲಿ ಸಿಗುತ್ತೆ. ಇದು ನಿಮಗೆ ಎಲ್ಲಾ ಆನ್ಲೈನ್ ಸ್ಟೋರ್ಸ್ ಅಲ್ಲಿ ಕೂಡ ಸಿಗುತ್ತೆ, ಇಲ್ಲ ಸೊ ಫಾರ್ಮಸಿ ರಿಲೇಟೆಡ್ ಶಾಪ್ಸ್ ಅಲ್ಲಿ ಸಿಗುತ್ತೆ. ಆನ್ಲೈನ್ ಸ್ಟೋರ್ಸ್ ಅಲ್ಲಿ ಸಿಗುವಂತ ನಾನು ಲಿಂಕ್ ಇರೋದು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಸೊ ನೀವು ಆ ಮೂಲಕ ಹೋಗಿ ಆರ್ಡರ್ ಮಾಡ್ಕೋಬಹುದು, ಅಥವಾ ನೀವು ಫಾರ್ಮಸಿ ರಿಲೇಟೆಡ್ ಶಾಪ್ಸ್ ಅಲ್ಲಿ ನೀವು ಆಫ್ಲೈನ್ ಅಲ್ಲೂ ಕೂಡ ನೀವು ಪರ್ಚೇಸ್ ಮಾಡಬಹುದು, ಓಕೆನಾ. ಅಂಡ್ ಈ ಒಂದು ಕ್ರೀಮ್ ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟ್ ಫೇಸ್ ವಾಶ್ ಆಗಬೇಕು. ಸೊ ಫೇಸ್ ಅಲ್ಲಿ ಕೂಡ ಡ್ರೈ ಆದ್ಮೇಲೆ ಸೊ ನೀವೇನಾದ್ರು ಸೀರಮ್ ಅಪ್ಲೈ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಫೇಸ್ಗೆ ನೀವು ಸೀರಮ್ ಅಪ್ಲೈ ಮಾಡಬಹುದು. ಅಂಡ್ ಅದಾದ್ಮೇಲೆ ನೀವು ಡೈರೆಕ್ಟ್ ಆಗಿ ಈ ಒಂದು ಕ್ರೀಮ್ ನೀವು ಅಪ್ಲೈ ಮಾಡಬಹುದು ಫ್ರೆಂಡ್ಸ್, ಓಕೆನಾ. ಅದಾದ್ಮೇಲೆ ನೀವು ಈ ಒಂದು ಕ್ರೀಮ್ ಓವರ್ ಆಲ್ ನಿಮ್ಮ ಫೇಸ್ಗೆ ನೀವು ಅಪ್ಲೈ ಮಾಡ್ಕೊಳ್ಳಿ, ಓಕೆನಾ. ಸೊ ನಿಮ್ ಯಾವುದೇ ಫೇಸ್ ಅಲ್ಲಿ ಏನು ಪ್ರಾಬ್ಲಮ್ಸ್ ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ ನೀವು ಸೀರಮ್ ಅಪ್ಲೈ ಮಾಡಿ ಆದ್ಮೇಲೆ ನೀವು ಈ ಒಂದು ಕ್ರೀಮ್ ಯೂಸ್ ಮಾಡಬಹುದು. ಅಥವಾ ನೀವು ಸೀರಮ್ ಯೂಸ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ಫೇಸ್ ವಾಶ್ ಆದ್ಮೇಲೆ ನೀವು ಈ ಒಂದು ಕ್ರೀಮ್ ಯೂಸ್ ಮಾಡಬಹುದು ಡೈರೆಕ್ಟ್ ಆಗಿ. ನಿಮ್ ಸ್ಕಿನ್ ಸ್ವಲ್ಪ ತುಂಬಾ ಡ್ರೈನೆಸ್ ಇತ್ತು ಅಂತ ಹೇಳಿದ್ರೆ ಮಾಯಿಶ್ಚರೈಸರ್ ಅಪ್ಲೈ ಮಾಡಾದ್ಮೇಲೆ ಈ ಒಂದು ಕ್ರೀಮ್ ನೀವು ಯೂಸ್ ಮಾಡಬಹುದು, ಓಕೆನಾ. ಸೊ ಏನೂ ಇಲ್ಲ ನಮ್ಮ ಸ್ಕಿನ್ ಅಲ್ಲಿ ಏನೂ ಇಲ್ಲ ಅಂತ ಹೇಳಿದ್ರೆ ಆಫ್ಟರ್ ಫೇಸ್ ವಾಶ್ ಈ ಒಂದು ಕ್ರೀಮ್ ನೀವು ಯೂಸ್ ಮಾಡಬಹುದು. ಸೊ ಹೇಗೆ ಬೇಕು ಹಾಗೆ ನೀವು ಯೂಸ್ ಮಾಡಬಹುದು ಫ್ರೆಂಡ್ಸ್, ಓಕೆನಾ. ಅಂಡ್ ಈ ಒಂದು ಕ್ರೀಮ್ ಯಾರು ಯೂಸ್ ಮಾಡಬೇಕು ಅಂಡ್ ಯಾರು ಯೂಸ್ ಮಾಡಬಾರ್ದು ಅಂತ ಹೇಳಿ ನೋಡೋಣ. ನೀವೇನಾದ್ರು ಬಿಲೋ 18 ಇಯರ್ಸ್ ಇದ್ದೀರಾ, ಪ್ರೆಗ್ನೆಂಟ್ ಲೇಡೀಸ್ ಇದ್ದೀರಾ, ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಇದ್ದೀರಾ ಅಂತ ಹೇಳಿದ್ರೆ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಎಬೋ 18 ಇಯರ್ಸ್ ಗಂಡು ಮಕ್ಕಳು, ಹೆಣ್ಮಕ್ಳು ಮತ್ತೆ ಎಲ್ಲಾ ಸ್ಕಿನ್ ಟೈಪ್ ಕೂಡ ಯೂಸ್ ಮಾಡಬಹುದು, ನಿಮಗೆ ಸೂಟ್ ಆಗುತ್ತೆ. ಅಂಡ್ ಈ ಕ್ರೀಮ್ ಎಷ್ಟು ಡೇಸ್ ವರೆಗೂ ಕೂಡ ಯೂಸ್ ಮಾಡಬಹುದು ಅಂತ ಹೇಳಿದ್ರೆ ನೀವು ಲೈಫ್ ಲಾಂಗ್ ವರೆಗೂ ಕೂಡ ಯೂಸ್ ಮಾಡಬಹುದು. ಹೇಗೆ ನೀವು ಡೇ ಕ್ರೀಮ್ ಎಲ್ಲ ನೀವು ಲೈಫ್ ಲಾಂಗ್ ಯೂಸ್ ಮಾಡ್ತಿರ್ತೀರಲ್ವಾ, ಸೊ ನೀವು ಹಾಗೇನೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬಹುದು. ಡರ್ಮಟಾಲಜಿ ಟೆಸ್ಟ್ ಇದೆ ಮತ್ತೆ ಕ್ಲಿನಿಕಲಿ ಕೂಡ ಪ್ರೂವ್ ಆಗಿದೆ, ಅದೇ ರೀತಿ ನಿಮಗೆ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಅಂಡ್ ಈ ಒಂದು ಕ್ರೀಮ್ ನೀವು ಜಸ್ಟ್ ಮಾರ್ನಿಂಗ್ ಮಾತ್ರ ಅಪ್ಲೈ ಮಾಡಬೇಕು. ಸೊ ನೈಟ್ ಟೈಮ್ ಏನು ಯೂಸ್ ಮಾಡೋ ನೆಸೆಸಿಟಿ ಇಲ್ಲ ಫ್ರೆಂಡ್ಸ್, ಇಲ್ಲ. ಸೊ ನೀವೇನೋ ನೈಟ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಮಾಯಿಶ್ಚರೈಸರ್ ನೀವು ಯೂಸ್ ಮಾಡಬಹುದು. ಸೊ ನೀವೇನಾದ್ರು ನೈಟ್ ಏನಾದ್ರು ಒಂದು ಟ್ರೀಟ್ಮೆಂಟ್ ಸ್ಕಿನ್ ಪ್ರಾಬ್ಲಮ್ಸ್ ರಿಲೇಟೆಡ್ ಏನಾದ್ರು ಒಂದು ಟ್ರೀಟ್ಮೆಂಟ್ ಕ್ರೀಮ್ ಏನಾದ್ರು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನೀವು ಅದನ್ನ ಕಂಟಿನ್ಯೂ ಮಾಡಬಹುದು. ಡೇ ಟೈಮ್ ಮಾತ್ರ ಈ ಒಂದು ಕ್ರೀಮ್ ಯೂಸ್ ಮಾಡಿ, ನೈಟ್ ಟೈಮ್ ಏನು ಯೂಸ್ ಮಾಡೋ ನೆಸೆಸಿಟಿ ಇಲ್ಲ ಫ್ರೆಂಡ್ಸ್, ಅಲ್ಲಿನ. ಸೊ ಐ ಹೋಪ್ ಇವತ್ತಿನ ಕ್ರೀಮ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ನೀವು ಕೇಳ್ತಿದ್ದಂಗೆ ಕಡಿಮೆ ಪ್ರೈಸ್ ಅಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ, ಆಲ್ ಇನ್ ಒನ್ ಕ್ರೀಮ್ ಅಂತಾನೆ ಹೇಳ್ಬೋದು. ಸೊ ಈ ವಿಡಿಯೋದಲ್ಲಿ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಎಲ್ರಿಗೂ ಕೂಡ ವಿಡಿಯೋ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಅಂಡ್ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಫುಲ್ ವಿಡಿಯೋ ವಾಚ್ ಮಾಡಿದ್ದೀರಾ ಅಂತ ಹೇಳಿದೆ. ಸೊ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ನಿಮ್ ಸಪೋರ್ಟ್ ತುಂಬಾನೇ ಇಂಪಾರ್ಟೆಂಟ್ ಫ್ರೆಂಡ್ಸ್, ಓಕೆನಾ. ಸೊ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಹಾಗೆ ನೋಡ್ತಾ ಇರ್ತೀರಾ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅಂಡ್ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಕೂಡ ಸ್ಕಿಪ್ ಮಾಡ್ತೀರಾ, ವಿಡಿಯೋಸ್ಗಳು ನೋಡೋದಿಲ್ಲ. ಸೊ ದಯವಿಟ್ಟು ಈ ಪ್ರತಿಯೊಂದು ವಿಡಿಯೋ ಕೂಡ ವಾಚ್ ಮಾಡಿ, ನಿಮಗೆ ತುಂಬಾನೇ ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಯಾರು ನಿಮ್ಗೆ ಕೇಳಿದಾಗ ನೀವೇ ಓನ್ ಆಗಿ ಅವರಿಗೆ ಗೈಡ್ ಮಾಡ್ಲಿಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಆ ರೀತಿ ಕಂಟೆಂಟ್ ಅಲ್ಲಿ ಇರುವಂತಹ ವಿಡಿಯೋಸ್ಗಳು ಎವ್ರಿ ಡೇ ಅಪ್ಲೋಡ್ ಆಗ್ತಿರುತ್ತೆ. ಸೊ ಯಾವುದು ಕೂಡ ಮಿಸ್ ಮಾಡಬೇಡಿ, ಪ್ರತಿಯೊಂದು ವಿಡಿಯೋನು ಕೂಡ ವಾಚ್ ಮಾಡಿ ಅಂತ ಹೇಳ್ತಾ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.